ಮಾರುತಗಳು ಫಸ್ಟ್ PU ಜಿಯೋಗ್ರಫಿ ಮತ್ತು 8ನೇ ಕ್ಲಾಸ್ ಸಾಮಾನ್ಯ ವಿಜ್ಞಾನ. ಭೂಮಿಯ ಮೇಲ್ಮೈ ಸಮಾಂತರವಾಗಿ ಚಲಿಸುವ ವಾಯುವನ್ನು ಮಾರುತಗಳೆಂದು ಕರೆಯುವರು. ಭೂಮಿಯ ಮೇಲ್ಮೈ ಸಮಾಂತರವಾಗಿ ಚಲಿಸುವ ವಾಯುವನ್ನು ಮಾರುತ ಎಂದು ಕರೆಯುವರು. ಮಾರುತಗಳ ಲಕ್ಷಣಗಳು: ಒತ್ತಡ ವ್ಯತ್ಯಾಸ, ದೈನಂದಿನ ಚಲನೆ, ಮಾರುತಗಳ ದಿಕ್ಕು. ಒತ್ತಡ ವ್ಯತ್ಯಾಸ: ಮಾರುತಗಳು ಯಾವಾಗಲೂ ಅಧಿಕ ಒತ್ತಡದಿಂದ ಕಡಿಮೆ ಒತ್ತಡಕ್ಕೆ ಚಲಿಸುತ್ತವೆ. ಒತ್ತಡ ಇಳಿಜಾರಿನ ಪ್ರಮಾಣವು ಮಾರುತಗಳ ವೇಗವನ್ನು ನಿಯಂತ್ರಿಸುತ್ತದೆ. ಒತ್ತಡದ ಇಳಿಜಾರಿನ ಪ್ರಮಾಣವು ಮಾರುತಗಳ ವೇಗವನ್ನು ನಿಯಂತ್ರಿಸುತ್ತದೆ. ಎರಡನೇದು ದೈನಂದಿನ ಚಲನೆ. ಭೂಮಿಯ ದೈನಂದಿನ ಚಲನೆ ಪರಿಣಾಮವಾಗಿ ಉತ್ತರ ಗೋಳಾರ್ಧದಲ್ಲಿ ಮಾರುತಗಳು ತಮ್ಮ ಬಲಕ್ಕೆ ಅಂದರೆ ಗಡಿಯಾರದ ಮುಳ್ಳಿನ ದಿಕ್ಕಿಗೆ ಅನುಗುಣವಾಗಿ ಚಲಿಸುತ್ತವೆ. ದಕ್ಷಿಣ ಗೋಳಾರ್ಧದಲ್ಲಿ ಮಾರುತಗಳು ತಮ್ಮ ಎಡಕ್ಕೆ ಅಂದರೆ ಗಡಿಯಾರದ ಮುಳ್ಳಿನ ದಿಕ್ಕಿಗೆ ವಿರುದ್ಧವಾಗಿ ಚಲಿಸುತ್ತವೆ. ಈಗ ಮಾರುತಗಳ ವಿಧಗಳು. ಮಾರುತದಲ್ಲಿ 4 ಪ್ರಕಾರ. ಒಂದನೇದು ನಿರಂತರ, ಎರಡನೇದು ನಿಯತಕಾಲಿಕ, ಮೂರನೇದು ಸ್ಥಳೀಯ, ನಾಲ್ಕನೇದು ಅನಿಶ್ಚಿತ. ಈಗ ಒಂದನೇದು ನಿರಂತರ ಮಾರುತದಲ್ಲಿ ವಾಣಿಜ್ಯ ಮಾರುತ, ಪ್ರತಿ ವಾಣಿಜ್ಯ ಮಾರುತ, ಧ್ರುವೀಯ ಮಾರುತ. ಎರಡನೇದು ನಿಯತಕಾಲಿಕ ಮಾರುತದಲ್ಲಿ ನೈಋತ್ಯ ಮಾನ್ಸೂನ, ಈಶಾನ್ಯ ಮಾನ್ಸೂನ. ಮೂರನೇದು ಸ್ಥಳೀಯ ಮಾರುತಗಳಲ್ಲಿ ಭೂಗಾಳಿ ಅಥವಾ ಸಮುದ್ರ ಗಾಳಿ. ಎರಡನೇದು ಪರ್ವತ ಕಣಿವೆಗಾಳಿ. ಮೂರನೇದು ಸ್ಥಳೀಯ ಮಾರುತ. ಇನ್ನು ನಾಲ್ಕನೇದು ಅನಿಶ್ಚಿತ ಮಾರುತಗಳಲ್ಲಿ ಒಂದನೇದು ಪ್ರತ್ಯಾವರ್ತ, ಎರಡನೇದು ಆವೃತ್ತ ಮಾರುತ. ಈಗ ಆವೃತ್ತ ಮಾರುತದಲ್ಲಿ ಉಷ್ಣವಲಯದ ಮಾರುತ, ಸಮಶೀತೋಷ್ಣ ಉಷ್ಣವಲಯದ ಮಾರುತಗಳು. ಈಗ ಒಂದನೇದು ನಿರಂತರ ಮಾರುತಗಳು. ಇವುಗಳು ನಿತ್ಯ ಮಾರುತಗಳೆಂದು ಕರೆಯುವರು. ಇವು ಅಧಿಕ ಒತ್ತಡ ಪಟ್ಟಿಯಿಂದ ಕಡಿಮೆ ಒತ್ತಡ ಪಟ್ಟಿ ಕಡೆ ವರ್ಷದ ಎಲ್ಲ ಕಾಲದಲ್ಲಿ ಬೀಸುತ್ತವೆ. ನಿರಂತರ ಮಾರುತಗಳು ಏನು ಮಾಡ್ತವ? ಅಧಿಕ ಒತ್ತಡ ಪಟ್ಟಿಯಿಂದ ಕಡಿಮೆ ಒತ್ತಡ ಪಟ್ಟಿ ಕಡೆ ಬೀಸ್ತವ. ವರ್ಷದ ಎಲ್ಲ ಕಾಲದಲ್ಲಿ ಬೀಸ್ತವೆ. ಇದರಿಂದ ಹಾನಿಗಳು, ನಿರಂತರ ಮಾರುತಗಳಿಂದ ಹಾನಿಗಳು ಏನಾಗ್ತಾವ ಅಂದ್ರೆ ವಾಯುಗುಣ ಬದಲಾವಣೆ ಆಗ್ತದ. ಎರಡನೇದು ಮರುಭೂಮಿ ನಿಗಮ ಆಗ್ತದ. ಒಂದನೇದೇನಾಗ್ತದ? ವಾಯುಗುಣ ಬದಲಾವಣೆ ಆಗ್ತದ. ಎರಡನೇದು ಮರುಭೂಮಿ ಉಗಮ ಆಗ್ತದ. ಮೂರನೇದು ನೌಕಾಯಾನಿಗೆ ಅಡಚಣೆ ಆಗ್ತಾವ. ಇವ್ಯಾವು ನಿರಂತರ ಮಾರುತಗಳು. ಈ ನಿರಂತರ ಮಾರುತ ವಿಧಗಳು: ಒಂದನೇದು ವಾಣಿಜ್ಯ, ಎರಡನೇದು ಪ್ರತಿ ವಾಣಿಜ್ಯ, ಮೂರನೇದು ದ್ರವೀಯ. ಈಗ ಒಂದನೇದು ವಾಣಿಜ್ಯ ಮಾರುತಗಳು. ಇವು ಉಪ ಉಷ್ಣವಲಯದ ಅಧಿಕ ಒತ್ತಡ ಪಟ್ಟಿಯಿಂದ ಉಗಮಗೊಂಡು ಸಮಭಾಜಕ ವೃತ್ತದ ಕಡಿಮೆ ಒತ್ತಡ ಪಟ್ಟಿಗೆ ಬೀಸುತ್ತವೆ. ವಾಣಿಜ್ಯ ಮಾರುತಗಳು. ಟೆಂಡ್ರಾ, ಇವಕ್ಕ ಟೆಂಡ್ರಾ ಥರ. ಟೆಂಡ್ರಾ ಅಂದ್ರೇನು? ಮಾರ್ಗ. ವಾಣಿಜ್ಯ ಮಾರುತಗಳು 2 ವಿಧ. ವಾಣಿಜ್ಯ ಮಾರುತದಲ್ಲಿ 2 ವಿಧ. ಒಂದನೇದು ಈಶಾನ್ಯ ವಾಣಿಜ್ಯ ಮಾರುತ, ಎರಡನೇದು ಆಗ್ನೇಯ ವಾಣಿಜ್ಯ ಮಾರುತ. ಈಶಾನ್ಯ ವಾಣಿಜ್ಯ ಮಾರುತಗಳು ಇವು ಉತ್ತರ ಗೋಳಾರ್ಧದಲ್ಲಿ ಬೀಸುತ್ತವೆ. ಇವುಗಳು ಈಶಾನ್ಯದಿಂದ ನೈಋತ್ಯ ಕಡೆ ಬೀಸುತ್ತವೆ. ಆಗ್ನೇಯ ವಾಣಿಜ್ಯ ಮಾರುತಗಳು ಇವು ದಕ್ಷಿಣ ಗೋಳಾರ್ಧದಲ್ಲಿ ಕಂಡು ಬರ್ತವೆ. ಇವು ಆಗ್ನೇಯದಿಂದ ವಾಯು ಕಡೆ ಬೀಸುತ್ತವೆ. ಉತ್ತರ ಗೋಳಾರ್ಧದಲ್ಲಿ ಈಶಾನ್ಯ ವಾಣಿಜ್ಯ ಮಾರುತಗಳು, ದಕ್ಷಿಣ ಗೋಳಾರ್ಧದಲ್ಲಿ ಆಗ್ನೇಯ ವಾಣಿಜ್ಯ ಮಾರುತಗಳು ಸಮಭಾಜಕ ವೃತ್ತದ ವಲಯದಲ್ಲಿ ಸ್ಪಂದಿಸುತ್ತವೆ. ಆದ್ದರಿಂದ ಈ ಪ್ರದೇಶವನ್ನು ವಾಣಿಜ್ಯ ಮಾರುತಗಳ ITCZ ಇಂಟರ್ಟ್ರಾಪಿಕಲ್ ಕನ್ವರ್ಜೇಷನ್ ಝೋನ್, ಅಂತರೋಷ್ಣವಲಯ ಅಭಿಸರಣ ವಲಯ ಎಂದು ಕರೆಯುವರು. ಎರಡನೇದು ಪ್ರತಿ ವಾಣಿಜ್ಯ ಮಾರುತಗಳು. ಇವು
ಉಪ ಉಷ್ಣವಲಯದ ಅಧಿಕ ಪಟ್ಟಿಯಿಂದ ಉಗಮಗೊಂಡು ಉಪಧ್ರುವೀಯ ಕಡಿಮೆ ಒತ್ತಡ ಪಟ್ಟಿ ಕಡೆ ಬೀಸುತ್ತವೆ. ಈ ಮಾರುತಗಳು ವಾಣಿಜ್ಯ ಮಾರುತಗಳ ವಿರುದ್ಧ ದಿಕ್ಕಿನಲ್ಲಿ ಬೀಸುವು. ಇದರಿಂದ ಇವುಗಳನ್ನು ಪ್ರತಿ ವಾಣಿಜ್ಯ ಮಾರುತಗಳೆಂದು ಕರೆಯುವರು. ಈ ಮಾರುತಗಳು ಉತ್ತರ ಗೋಳಾರ್ಧದಲ್ಲಿ ಭೂ ಸ್ವರೂಪ ಹೆಚ್ಚು ಇರುವುದರಿಂದ ಅಪಾರವಾದ ಹಾನಿ ಉಂಟು ಮಾಡುತ್ತವೆ. ಆದರೆ ದಕ್ಷಿಣ ಗೋಳಾರ್ಧದಲ್ಲಿ ಹೆಚ್ಚು ನೀರು ಇರುವುದರಿಂದ ನೌಕೆಗೆ ಹಾನಿ ಉಂಟು ಮಾಡುತ್ತವೆ. ಯಾವುವು ಪ್ರತಿ ವಾಣಿಜ್ಯ ಮಾರುತಗಳು? 40ರ ಅಬ್ಬರ ಗಾಳಿ 40 ಅಕ್ಷಾಂಶದಲ್ಲಿ, 50ರ ಅಕ್ಷಾಂಶದಲ್ಲಿ ಉಗ್ರ ಗಾಳಿ, 60ರ ಅಕ್ಷಾಂಶದಲ್ಲಿ ಅರಚುವ ಗಾಳಿ. ಇನ್ನು ಧ್ರುವೀಯ ಮಾರುತಗಳು. ಈಗಾಗಲೇ ಎರಡನೇದು ನಿಯತಕಾಲೀನ ಅಥವಾ ಋತುಕಾಲೀನ ಮಾರುತಗಳು. ಈ ಮಾರುತಗಳು ಯಾವಾಗಲೂ ತದ್ವಿರುದ್ಧ ದಿಕ್ಕಿನಲ್ಲಿ ಬೀಸುತ್ತವೆ. ಭಾರತದಲ್ಲಿ ಮಾನ್ಸೂನ್ ಮಾರುತಗಳು. ನೈಋತ್ಯ ಮಾನ್ಸೂನ್ ಮಾರುತ, ಇದು ಜೂನ್ದಿಂದ ಸೆಪ್ಟೆಂಬರ್ವರೆಗೆ. ಇದು ಭಾರತದ ನೈಋತ್ಯದಿಂದ ಈಶಾನ್ಯ ದಿಕ್ಕಿನ ಕಡೆ. ಎರಡನೇದು ಈಶಾನ್ಯ ಮಾರುತಗಳು. ಇವು ಸೆಪ್ಟೆಂಬರ್ದಿಂದ ಡಿಸೆಂಬರ್ವರೆಗೆ. ಇವು ಭಾರತದಲ್ಲಿ ಈಶಾನ್ಯದಿಂದ ನೈಋತ್ಯ ದಿಕ್ಕಿನ ಕಡೆ ಬೀಸುತ್ತವೆ. ಇನ್ನು ಮೂರನೇದು ಸ್ಥಳೀಯ ಮಾರುತಗಳು. ನಿಯತಕಾಲಿಕ ಮಾರುತಗಳು ಸ್ಥಳೀಯ ಉಷ್ಣಾಂಶ, ಒತ್ತಡ, ತೇವಾಂಶ ವ್ಯತ್ಯಾಸಗಳಿಂದ ಪರಿಣಾಮವಾಗಿ ಸ್ಥಳೀಯ ಮಾರುತಗಳಾಗಿ ಉಂಟಾಗುತ್ತವೆ. ಇವುಗಳು ಭೂ ಮತ್ತು ಸಮುದ್ರ ಮಧ್ಯ, ಪರ್ವತ ಮತ್ತು ಕಣಿವೆಗಳ ಮಧ್ಯೆ ಕಂಡುಬರುತ್ತವೆ. ಸ್ಥಳೀಯ ಮಾರುತಗಳು. ಪ್ರಪಂಚದ ಕೆಲವು ಸ್ಥಳೀಯ ಮಾರುತಗಳು. ಭಾರತದಲ್ಲಿ ಲೂ, USA ಚಿನುಕ, ಫ್ರಾನ್ಸ್ದಲ್ಲಿ ಮಿಸ್ಟ್ರಲ್, ಆಸ್ಟ್ರೇಲಿಯಾದಲ್ಲಿ ಬ್ರಿಕ್ಸ್ ಪಿಲ್ಚರ್ ಏನು ಪ್ರಪಂಚದ ಪ್ರಮುಖ ಸ್ಥಳೀಯ ಮಾರುತಗಳು. ಹೆಸರುಗಳು ಏನೇನಂತರ ಭಾರತದಲ್ಲಿ ಲೂ ಅತರ, USA ಚಿನುಕ ಅತರ, ಫ್ರಾನ್ಸ್ನಲ್ಲಿ ಮಿಸ್ಟ್ರಲ್ ಅತರ, ಆಸ್ಟ್ರೇಲಿಯಾದಲ್ಲಿ ಬ್ರಿಕ್ಸ್ ಪಿಲ್ಚರ್ ಅತರ. ಇನ್ನು ನಾಲ್ಕನೇದು ಅನಿಶ್ಚಿತ ಮಾರುತಗಳು. ಪ್ರಾದೇಶಿಕ ಉಷ್ಣಾಂಶ ಮತ್ತು ಒತ್ತಡದಲ್ಲಿ ವ್ಯತ್ಯಾಸ ಉಂಟಾಗಿ ಅನಿಶ್ಚಿತ ಮಾರುತಗಳು ಉಗಮವಾಗುತ್ತವೆ. ಅನಿಶ್ಚಿತ ಮಾರುತಗಳಲ್ಲಿ ಇದು ವಿಧಗಳು. ಆವರ್ತ, ಪ್ರತ್ಯಾವರ್ತ. ಒಂದನೇದು ಆವರ್ತ ಮಾರುತ, ಸೈಕ್ಲೋನಿಕ್ ವಿಂಡ್ಸ್. ಈ ಮಾರುತಗಳು ಕೇಂದ್ರದಲ್ಲಿ ಕಡಿಮೆ ಒತ್ತಡ ಇರುವುದು. ಈ ಮಾರುತಗಳು ಕೇಂದ್ರದಲ್ಲಿ ಕಡಿಮೆ ಒತ್ತಡ ಪಟ್ಟಿ ಇರುವುದು. ಇವುಗಳು ಉತ್ತರ ಗೋಳಾರ್ಧದಲ್ಲಿ ಗಡಿಯಾರದ ಮುಳ್ಳಿನ ವಿರುದ್ಧವಾಗಿ, ದಕ್ಷಿಣ ಗೋಳಾರ್ಧದಲ್ಲಿ ಗಡಿಯಾರ ದಿಕ್ಕಿನ ಕಡೆಗೆ ಬೀಸುತ್ತವೆ. ಇವುಗಳನ್ನು ಚೆಂಡು ಮಾರುತಗಳೆಂದು ಕರೆಯುವರು. ಆವರ್ತ ಮಾರುತಗಳನ್ನು. ಪ್ರಪಂಚದ ಆವರ್ತ ಮಾರುತಗಳು. ಭಾರತ ಮತ್ತು ನೆರೆ ರಾಷ್ಟ್ರಗಳಲ್ಲಿ ಸೈಕ್ಲೋನ್ ಎನ್ನುವರು. ಚೀನಾ, ಜಪಾನದಲ್ಲಿ ಟೈಫೂನ್ ಅನ್ನುವರು. USA, ಮೆಕ್ಸಿಕೋದಲ್ಲಿ ವಿಲ್ಲಿ ಅನ್ನುವರು. ರಷ್ಯಾದಲ್ಲಿ ವರ್ಫುಲ್ ಅನ್ನುವರು. UK, ಯುರೋಪದಲ್ಲಿ ಡ್ರಿಪ್ಷನ್ ಅನ್ನುವರು. ಪ್ರಪಂಚದ ಆವೃತ ಮಾರುತ ಹೆಸರುಗಳು. ಭಾರತ ಮತ್ತು ನೆರೆ ರಾಷ್ಟ್ರಗಳಲ್ಲಿ ಸೈಕ್ಲೋನ್ ಎನ್ನುವರು. ಭಾರತ ಮತ್ತು ಜಪಾನದಲ್ಲಿ ಟೈಫೂನ್ ಅನ್ನುವರು. USA, ಮೆಕ್ಸಿಕೋಗಳಲ್ಲಿ ಹರಿಕೇನ್ ಅನ್ನುವರು. ಆಸ್ಟ್ರೇಲಿಯಾದಲ್ಲಿ ವಿಲ್ಲಿ ಎನ್ನುವರು. ರಷ್ಯಾದಲ್ಲಿ ವರ್ಫುಲ್ ಎನ್ನುವರು. UK ಮತ್ತು ಯುರೋಪ್ನಲ್ಲಿ ಡ್ರಿಪ್ಷನ್ ಅನ್ನುವರು. ಇನ್ನು ಪ್ರತ್ಯಾವರ್ತ ಆಂಟಿ ಸೈಕ್ಲೋನ್ ಮಾರುತಗಳು. ಈ ಮಾರುತಗಳು ಕೇಂದ್ರದಲ್ಲಿ ಹೆಚ್ಚು ಒತ್ತಡ ಪಟ್ಟಿ ಇರುವುದು. ಇವುಗಳು ಉತ್ತರ ಗೋಳಾರ್ಧದಲ್ಲಿ ಗಡಿಯಾರ ಮುಳ್ಳಿನ ದಿಕ್ಕಿನ, ದಕ್ಷಿಣ ಗೋಳಾರ್ಧದಲ್ಲಿ ಗಡಿಯಾರ ಮುಳ್ಳಿನ ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತವೆ. ಈಗ ಮಾರುತಗಳ ಬಗ್ಗೆ ಕಿಕ್ ರಿವಿಷನ್. ಅಂದ್ರ ಮಾರುತಗಳಂದಿರನು ಭೂಮಿಯ ಮೇಲೆ ಸಮಾಂತರವಾಗಿ ಚಲಿಸುವ ವಾಯುವನ್ನು ಮಾರುತ ಎಂದು ಕರೆಯುವರು. ಮಾರುತಗಳು ಒತ್ತಡ ವ್ಯತ್ಯಾಸ. ಮಾರುತಗಳ ಲಕ್ಷಣಗಳು: ಒತ್ತಡ ವ್ಯತ್ಯಾಸ,
ದೈನಂದಿನ ಚಲನೆ, ಮಾರುತಗಳ ದಿಕ್ಕು. ಒಂದೇ ಒತ್ತಡ ವ್ಯತ್ಯಾಸ. ಮಾರುತಗಳು ಯಾವಾಗಲೂ ಅಧಿಕ ಒತ್ತಡದಿಂದ ಕಡಿಮೆ ಒತ್ತಡ ಕಡೆ ಬೀಸುತ್ತವೆ. ಒತ್ತಡದ ಇಳಿಜಾರಿನ ಪ್ರಮಾಣವು ಮಾರುತಗಳ ವೇಗವನ್ನು ನಿಯಂತ್ರಿಸುತ್ತದೆ. ಮಾರುತಗಳ ವೇಗ ನಿಯಂತ್ರಿಸುತ್ತದೆ ಒತ್ತಡ ಇಳಿಜಾರಿನ ಪ್ರಮಾಣವು. ದೈನಂದಿನ ಚಲನೆ. ಭೂಮಿಯ ದೈನಂದಿನ ಚಲನೆ ಪರಿಣಾಮದಿಂದಾಗಿ ಉತ್ತರ ಗೋಳಾರ್ಧದಲ್ಲಿ ಮಾರುತಗಳು ಬಲ ಅಂದರೆ ಗಡಿಯಾರ ಮುಳ್ಳಿನ ದಿಕ್ಕಿನ ಕಡೆ ಅನುಗುಣವಾಗಿ, ದಕ್ಷಿಣ ಗೋಳಾರ್ಧದಲ್ಲಿ ಎಡ ಗಡಿಯಾರದ ವಿರುದ್ಧ ದಿಕ್ಕಿಗೆ ಬೀಸುತ್ತವೆ ಮಾರುತಗಳು. ಇನ್ನು ಮಾರುತಗಳ ವಿಧಗಳು: ನಿರಂತರ, ನಿಯತಕಾಲಿಕ, ಸ್ಥಳೀಯ, ಅನಿಶ್ಚಿತ. ನಿರಂತರ ಇವುಗಳು ನಿತ್ಯ ಮಾರುತಗಳು ಎಂದು ಕರೆಯುವರು. ಇವು ಅಧಿಕ ಒತ್ತಡ ಪಟ್ಟಿಯಿಂದ ಕಡಿಮೆ ಒತ್ತಡ ಪಟ್ಟಿ ಕಡೆ ಬೀಸ್ತವ. ವರ್ಷದ ಎಲ್ಲ ಕಾಲದಲ್ಲಿ ಬೀಸ್ತವೆ ಇವು. ಇವುಗಳಿಂದ ಹಾನಿ ಏನಾಗ್ತದ ಅಂದ್ರೆ ವಾಯುಗುಣ ಬದಲಾವಣೆ ಆಗ್ತದ. ಎರಡನೇದು ಮರುಭೂಮಿ ಉಗಮ ಆಗ್ತದ. ಮೂರನೇದು ನೌಕೆಗೆ ಅಡಚಣೆ ಆಗ್ತವೆ ಇವು ನಿರಂತರ ಮಾರುತಗಳು. ನಿರಂತರ ಮಾರುತ ವಿಧಗಳು: ವಾಣಿಜ್ಯ, ಪ್ರತಿ ವಾಣಿಜ್ಯ, ಧ್ರುವೀಯ. ವಾಣಿಜ್ಯ ಮಾರುತಗಳು ಇವು ಉಪ ಉಷ್ಣ ಅಧಿಕ ಒತ್ತಡ ಪಟ್ಟಿಯಿಂದ ಉಗಮಗೊಂಡು ಸಮಭಾಜ ವೃತ್ತ ಕಡಿಮೆ ಒತ್ತಡ ಪಟ್ಟಿಗೆ ಬೀಸ್ತವೆ ಇವು. ಇವು ವಾಣಿಜ್ಯ ಮಾರುತಗಳ ಟೆಂಡ್ರಾ ಥರ. ಟೆಂಡ್ರಾ ಅಂದ್ರೇನು? ಮಾರ್ಗ. ವಾಣಿಜ್ಯ ಮಾರುತಗಳು ಎರಡು ವಿಧ: ಈಶಾನ್ಯ ವಾಣಿಜ್ಯ ಮಾರುತು, ಆಗ್ನೇಯ ವಾಣಿಜ್ಯ ಮಾರುತು. ಈಶಾನ್ಯ ವಾಣಿಜ್ಯ ಮಾರುತಗಳು ಇವು ಉತ್ತರ ಗೋಳದಲ್ಲಿ ಕಂಡು ಬರ್ತಾವ. ಇವು ಈಶಾನ್ಯದಿಂದ ನೈಋತ್ಯ ಕಡೆ ಬೀಸ್ತವ. ಆಗ್ನೇಯ ವಾಣಿಜ್ಯ ಮಾರುತಗಳು ಇವು ದಕ್ಷಿಣ ಗೋಳಾರ್ಧದಲ್ಲಿ ಕಂಡು ಬರ್ತಾವ. ಇವು ಆಗ್ನೇಯದಿಂದ ವಾಯು ಕಡೆ ಬೀಸ್ತವ. ಉತ್ತರ ಗೋಳಾರ್ಧದಲ್ಲಿ ಈಶಾನ್ಯದಿಂದ ವಾಣಿಜ್ಯ ಮಾರುತಗಳು, ದಕ್ಷಿಣ ಗೋಳಾರ್ಧದಲ್ಲಿ ಆಗ್ನೇಯ ವಾಣಿಜ್ಯ ಮಾರುತಗಳು ಸಮಭಾಜಕ ವೃತ್ತದಲ್ಲಿ ಸಂಧಿಸ್ತವ. ಆದ್ದರಿಂದ ಈ ಪ್ರದೇಶವನ್ನು ವಾಣಿಜ್ಯ ಮಾರುತಗಳ ITCZ ಇಂಟರ್ ಟ್ರಾಪಿಕಲ್ ಕನ್ವರ್ಷನ್ ಜೂನ್ ಅಂತರುಷ್ಣವಲಯ ಅಭಿಸರಣ ವಲಯ ಎಂದು ಕರೆಯುವರು. ಈಗ ಪ್ರತಿ ವಾಣಿಜ್ಯ ಮಾರುತಗಳು ಇವು ಉಪ ಉಷ್ಣ ಅಧಿಕ ಒತ್ತಡ ಪಟ್ಟಿಯಿಂದ ಉಗಮಗೊಂಡು ಉಪಧ್ರುವೀಯ ಕಡಿಮೆ ಒತ್ತಡ ಪಟ್ಟಿಗಳು ಬೀಸ್ತವ. ಈ ಮಾರುತಗಳು ವಾಣಿಜ್ಯ ಮಾರುತಗಳ ವಿರುದ್ಧ ದಿಕ್ಕಿನಲ್ಲಿ ಬೀಸುವುದರಿಂದ ಇವುಗಳನ್ನು ಪ್ರತಿ ವಾಣಿಜ್ಯ ಮಾರುತಗಳು ಎಂದು ಕರೀತಾರೆ. ಈ ವಾಣಿಜ್ಯ ಮಾರುತಗಳು ಉತ್ತರ ಗೋಳಾರ್ಧದಲ್ಲಿ ಭೂ ಸ್ವರೂಪ ಹೆಚ್ಚು ಇರುವುದರಿಂದ ಇವುಗಳ ಹಾನಿ ಉಂಟಾಗ್ತದ. ಆದ್ರೆ ದಕ್ಷಿಣ ಗೋಳಾರ್ಧದಲ್ಲಿ ನೀರು ಹೆಚ್ಚಿರುವುದರಿಂದ ಇವುಗಳು ನೌಕೆಗೆ ಹಾನಿ ಮಾಡ್ತವ. ಯಾವು? ಪ್ರತಿ ವಾಣಿಜ್ಯ ಮಾರುತಗಳು. 40ರ ಅಕ್ಷಾಂಶದಲ್ಲಿ ಅಬ್ಬರ ಗಾಳಿ, 50ರ ಅಕ್ಷಾಂಶದಲ್ಲಿ ಉಗ್ರ ಗಾಳಿ, 60ರ ಅಕ್ಷಾಂಶದಲ್ಲಿ ಅರಚುವ ಗಾಳಿ. ಇನ್ನು ಧ್ರುವೀಯ ಮಾರುತಗಳು. ಇನ್ನು ನಿಯತಕಾಲಿಕ ಋತುಕಾಲೀನ ಮಾರುತಗಳು. ಈ ಮಾರುತಗಳು ಯಾವಾಗಲೂ ತದ್ವಿರುದ್ಧ ದಿಕ್ಕಿನಲ್ಲಿ ಬೀಸ್ತವ. ಭಾರತದ ಮಾನ್ಸೂನ್ ಮಾರುತಗಳು: ನೈಋತ್ಯ ಮಾನ್ಸೂನ್ ಮಾರುತ, ಈಶಾನ್ಯ ಮಾನ್ಸೂನ್ ಮಾರುತ. ಇದಾಗ ಸ್ಥಳೀಯ ಮಾರುತಗಳು. ನಿಯತಕಾಲೀನ ಮಾರುತಗಳು ಸ್ಥಳೀಯ ಉಷ್ಣಾಂಶ, ಒತ್ತಡ, ತೇವಾಂಶ ವ್ಯತ್ಯಾಸಗಳ ಪರಿಣಾಮದಿಂದಾಗಿ ಸ್ಥಳೀಯ ಮಾರುತಗಳಿಗೆ ಉಂಟಾಗ್ತವ. ನಿಯತಕಾಲಿಕ ಮಾರುತಗಳು ಉಷ್ಣಾಂಶ, ಒತ್ತಡ ಇಂದ ವ್ಯತ್ಯಾಸಗೊಂಡು ಸ್ಥಳೀಯ ಮಾರುತಗಳಾಗ್ತವ. ಸ್ಥಳೀಯ ಮಾರುತಗಳು ಎಲ್ಲಿ ಕಂಡು ಬರ್ತಾವ ಅಂದ್ರೆ ಮಧ್ಯ ಕಂಡು ಬರ್ತಾವ ಅಂದ್ರೆ ಭೂ ಮತ್ತು ಸಮುದ್ರದಲ್ಲಿ ಮತ್ತು ಕಣಿವೆ ಮತ್ತು ಪರ್ವತಗಳಲ್ಲಿ. ಪ್ರಪಂಚದ ಪ್ರಮುಖ ಸ್ಥಳೀಯ ಮಾರುತಗಳು: ಭಾರತದಲ್ಲಿ ಲೂ, ಯುಎಸ್ದಲ್ಲಿ ಚಿನುಕ, ಫ್ರಾನ್ಸದಲ್ಲಿ ಮಿಸ್ಟ್ರಲ್, ಆಸ್ಟ್ರೇಲಿಯಾದಲ್ಲಿ ಬ್ರಿಕ್ಸ್ ಫಿಲ್ಚರ್. ಈಗ ಅನಿಶ್ಚಿತ ಮಾರುತಗಳು: ಪ್ರಾದೇಶಿಕ ಉಷ್ಣಾಂಶ, ಒತ್ತಡ ವ್ಯತ್ಯಾಸ ಉಂಟಾಗಿ ಅನಿಶ್ಚಿತ ಮಾರುತಗಳು ಉಗಮಗೊಳ್ಳುತ್ತವೆ. ಅನಿಶ್ಚಿತ ಮಾರುತಗಳು ಎರಡು ವಿಧ: ಆವರ್ತ, ಪ್ರತ್ಯಾವರ್ತ. ಆವರ್ತ ಮಾರುತಗಳು ಈ ಮಾರುತಗಳು ಕೇಂದ್ರದಲ್ಲಿ ಕಡಿಮೆ ಒತ್ತಡ ಪಟ್ಟಿರ್ತದ. ಉತ್ತರ ಗೋಳದಲ್ಲಿ ಗಡಿಯಾರದ ಮುಳ್ಳಿನ ವಿರುದ್ಧ ದಿಕ್ಕಿಗಾಗಿ, ದಕ್ಷಿಣ ಗೋಳದಲ್ಲಿ ಗಡಿಯಾರದ ದಿಕ್ಕಿನಾಗಿ ಇವು ಆವರ್ತ ಮಾರುತಗಳು ಬೀಸ್ತವ. ಈ ಆವೃತ ಮಾರುತಗಳನ್ನು ಚಂಡಮಾರುತಗಳು ಎಂದು ಕರೀತಾರ. ಪ್ರಪಂಚದ ಆವೃತ ಮಾರುತಗಳು ಭಾರತ ಮತ್ತು ನೆರೆ ರಾಷ್ಟ್ರಗಳಲ್ಲಿ ಸೈಕ್ಲೋನ್ ಅಂತಾರ. ಚೀನಾ ಮತ್ತು ಜಪಾನದಲ್ಲಿ ಟೈಫೂನ್ ಅಂತಾರ. USA ಮತ್ತು ಮೆಕ್ಸಿಕೋದಲ್ಲಿ ಹರಿಕೇನ್ ಅಂತಾರ. ಆಸ್ಟ್ರೇಲಿಯಾದಲ್ಲಿ ವಿಲ್ಲಿ ಅಂತಾರ. ರಷ್ಯಾದಲ್ಲಿ ವೋಲ್ಫುಲ್ ಅಂತಾರ. USA, UK ಮತ್ತು ಯುರೋಪ್ನಲ್ಲಿ ಡ್ರಿಪ್ಸೆನ್ಸ್ ಅಂತಾರ. ಈಗ ಪ್ರತ್ಯಾವರ್ತ ಮಾರುತಗಳು. ಈ ಮಾರುತಗಳು ಕೇಂದ್ರದಲ್ಲಿ ಹೆಚ್ಚು ಒತ್ತಡ ಪಟ್ಟಿರ್ತದ. ಇವು ಉತ್ತರ ಗೋಳಾರ್ಧದಲ್ಲಿ ಗಡಿಯಾರ ದಿಕ್ಕಿಗೆ, ದಕ್ಷಿಣ ಗೋಳಾರ್ಧದಲ್ಲಿ ಗಡಿಯಾರ ವಿರುದ್ಧ ದಿಕ್ಕಿಗೆ ತಿರುಗುತ್ತಾವೆ. ಇವು ಮಾರುತಗಳ ಬಗ್ಗೆ ಏನ್ರಿ ಮಿಸ್ಟೇಕ್ ಆದ್ರೆ ಕ್ಷಮಿಸಬೇಕು.
ಫಸ್ಟ್ PU ಜಿಯೋಗ್ರಫಿ ಮತ್ತು 8ನೇ ಕ್ಲಾಸ್ ಬುಕ್ ನಂದು ಗೌರ್ಮೆಂಟ್ ಬುಕ್ ನಂದು. ನಾ ಡಿಸ್ಕ್ರಿಪ್ಷನ್ದಾಗ ಬಿಡು ಕೊಟ್ಟಿರ್ತೀನಿ. ಡಿಸ್ಕ್ರಿಪ್ಷನ್ ಮತ್ತು ನೀವು ಓದಂಗೆ ಅನಿಸ್ತಾ ಕೇಳಂಗೆ ಅನಿಸ್ತಾ ಕೇಳ್ರಿ, ಇಲ್ಲ ಓದಂಗೆ ಅನಿಸ್ತಂದ್ರೆ ಮೊಬೈಲ್ ಡಿಸ್ಕ್ರಿಪ್ಷನ್ ಕೊಟ್ಟಿನಿ, ಡಿಸ್ಕ್ರಿಪ್ಷನ್ದಾಗ ಓದ್ಬೋದು ನೀವು.